ಕನ್ನಡದಲ್ಲಿ ಒಂದು ಕಾಲದಲ್ಲಿ ಸೂಪರ್ ಸ್ಟಾರ್ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಂಥವ್ರು. ಇನ್ನು ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂಥವ್ರು ಮತ್ತು ಕನ್ನಡದಲ್ಲೇ ಮಾತಾಡಿ ಸೀಮಿತವಾಗಿ ರಾಘವೇಂದ್ರ ರಾಜ್ಕುಮಾರ್, ಶಿವರಾಜ್ಕುಮಾರ್ ಆಗಿರ್ಬೋದು, ಅಂಬರೀಷು, ಅನಂತ್ ಅವರ ಜೊತೆಗೆ ಅಭಿನಯಿಸಿದಂಥ ಹೆಗ್ಗಳಿಕೆಗಳು ಸಿಗ್ತದೆ. ಆದರೆ ನಟಿ ತುಂಬ ಚಿಕ್ಕ ವಯಸ್ಸಂದರೆ 27ನೇ ವಯಸ್ಸಿನಲ್ಲೇ ದುರಂತ ಅಂತ್ಯ ಕಂಡಿರೋದು ವಿಪರ್ಯಾಸ ಅಂತ ಹೇಳ್ಬೋದು. ಅದು ಮನೆಯ ಮಹಡಿ ಮೇಲೆ ಬರ್ತಡೇ ಮಾಡೋದ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು ಕೊನೆ ಸೆಳೆದಿದ್ರು ಅಂತ ಹೇಳಲಾಗ್ತದೆ. ಅದೇ ಹಿಂದೆ ಇವತ್ತಿಗೂ ಸಹ ಊಹಾಪೋಹಗಳು ಇರುತ್ತೆ. ಆದರೂ ಸಹ ಈ ನಟಿ ಅಂತ್ಯ ಆಗಿರೋದು ಸದ್ಯ ಮಧ್ಯರಾತ್ರಿ 2:30 ಘಟನೆ ನಡೆದಿರುವಂಥದ್ದು. ಇವರು ಬೇರೆ ಯಾರಲ್ಲ, ಸೂತ್ರಧಾರ ಸಿನಿಮಾದ ಮೂಲಕ ಮತ್ತು ಶಿವರಂಜನಿ ಸಿನಿಮಾ ಮೂಲಕ ಬಂದಂಥ ನಿವೇದಿತಾ ಜೈನ್ ಅವರು. ರಾಘವೇಂದ್ರ ರಾಜ್ಕುಮಾರ್ ಜೊತೆ ಸುಮಾರು 7ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಶಿವರಾಜ್ಕುಮಾರ್ ಜೊತೆ ಶಿವಸೈನ್ಯದ ಮೂಲಕ ಬಂದಂಥ ಇವರು ನಂತರ ರಮೇಶ್ ಅವರು ಮತ್ತು ಶರತ್ ಬಾಬು ಅವರ ಜೊತೆ ಅಮೃತವರ್ಷಿಣಿ ಸಿನಿಮಾದಲ್ಲಿ ಕೂಡ ಅಭಿನಯಿಸಿ ಅಲ್ಲೂ ಕೂಡ ಒಳ್ಳೆಯ ಹೆಸರು ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು. ಇಂಥ ಅದ್ಭುತವಾದಂಥ ಸಿನಿಮಾಗಳನ್ನು ಮಾಡಿದಂಥ ಹಾಗೂ ಅಭಿನಯ ಮಾಡ್ತಿದ್ದಂಥ ನಟಿ ನಿವೇದಿತಾ ಜೈನ್ ಅವರು ಬರ್ತಡೇ ಮಾಡೋಂಥ ಸಂದರ್ಭದಲ್ಲಿ ಒಬ್ಬರು ರಾಜಕೀಯ ನಾಯಕರ ಜೊತೆ ಬರ್ತಡೇ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಮನೆಯ ಮೇಲಿಂದ ಟಾಪ್ ಫ್ಲೋರಿಂದ ಕಾಲು ಜಾರಿ ಕೆಳಗೆ ಬಿದ್ದಿದ್ದಾರೆ ಅಂತ ಹೇಳಲಾಗ್ತದೆ. ಈ ರೀತಿಯಾಗಿ ನಿವೇದಿತಾ ಜೈನ್ ಅವರು 27ನೇ ವಯಸ್ಸಿನಲ್ಲೇ ಕೊನೆಯುಸಿರೆಳೆದಿದ್ದು ದುರಂತ ಅಂತ.